ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಉಚಿತ ಅಕ್ಕಿ ಹಣನ ಒಂದು ಸ್ಟೇಟಸ್ನ ಚೆಕ್ ಮಾಡಲಿಕ್ಕೆ ಹೋದಾಗ ಆ ಒಂದು ಸ್ಟೇಟಸ್ನ ತೋರಿಸ್ತಾ ಇಲ್ಲ ಸ್ನೇಹಿತರೆ. ಸೊ ಆಹಾರ ಇಲಾಖೆ ವೆಬ್ಸೈಟಲ್ಲಿ ಈ ಒಂದು ರೇಷನ್ ಅಕ್ಕಿ ಹಣನ ಒಂದು DBT ಹಣ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಭಾಳಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಜೊತೆಗೆ ಆ ಒಂದು ಹಣನ ಚೆಕ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಒಂದು ಸ್ಟೇಟಸ್ನ ತೋರಿಸ್ತಾ ಇಲ್ಲ. ಸರ್ವರ್ ಇಶ್ಯೂ ಬರ್ತಾ ಇದೆ. ಸೊ ಇದರಿಂದಾಗಿ ಏನಾದರೂ ನಿಮ್ಗೆ ಅಷ್ಟೇ ಬರ್ತಾ ಇದೆಯಾ ಅಥವಾ ಎಲ್ರಿಗೂ ಬರ್ತಾ ಇದೆಯಾ ಅಂತ ಇದ್ರ ಬಗ್ಗೆ ಆ ಒಂದು ಮಾಹಿತಿ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು ಪ್ರಾಬ್ಲಮ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ಸೊಲ್ಯೂಷನ್ನ ಕೊಡ್ತೀನಿ. ಜೊತೆಗೆ ಇನ್ನೂ ಕೂಡ ಎರಡನೇದಾಗಿ ಏನಪ್ಪ ಅಂತಂದರೆ, ಈ ಒಂದು BPL ರೇಷನ್ ಕಾರ್ಡ್ಗಳನ್ನ APL ಆಗಿ ಕನ್ವರ್ಟ್ ಆಗಿವೆ. ಆ ಒಂದು APL ಆಗಿರುವಂಥ ಕಾರ್ಡ್ಗಳನ್ನ ಮರಳಿ ಮತ್ತೆ BPLಗೆ ಯಾವ ರೀತಿ ಒಂದು ಮಾಡಿಸ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಮೂರನೇದಾಗಿ, ಒಂದು ರೇಷನ್ನ ತರಲಿಕ್ಕೆ ನೀವು ಹೋಗಿದಾಗ OTP ಮುಖಾಂತರ ನೀವು ಒಂದು ರೇಷನ್ಗಳನ್ನ ತರ್ಬೋದಾಗಿತ್ತು. ಇವಾಗ OTPನ ಬಂದ್ ಮಾಡಿದ್ದಾರೆ ವೀಕ್ಷಕರೇ. ಸೊ ನೀವು ಥಂಬ್ ಹಚ್ಚಿ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇರುವಂಥವ್ರು ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಥಂಬ್ ಹಚ್ಚಿ ನಿಮ್ಮ ಒಂದು ರೇಷನ್ನ ತಗೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. OTPನ ಕ್ಯಾನ್ಸಲ್ ಮಾಡಿದ್ದಾರೆ. ಇದ್ರ ಬಗ್ಗೆಯೂ ಕೂಡ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥದ್ದು, ಭಾಳಷ್ಟು ಉಪಯೋಗವಾಗಿರುವಂಥದ್ದು. ಈ ಒಂದು 3 ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಇದರಿಂದಾಗಿ ಭಾಳಷ್ಟು ಜನರು ಒಂದು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಲೈಕ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ನಮಗೂ ಕೂಡ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಜೊತೆಗೆ ಪೂರ್ತಿಯಾಗಿ ಒಂದು ವಿಡಿಯೋಗಳನ್ನ ನೋಡಿದರೆ ತಮಗೆ ಪೂರ್ತಿಯಾಗಿ ಮಾಹಿತಿನ ತಿಳ್ಕೊಳ್ಬೋದು. ಅದಕ್ಕಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ಹೌದು ವೀಕ್ಷಕರೇ, ಈ ಒಂದು ಆಹಾರ ಇಲಾಖೆಯ ಒಂದು ವೆಬ್ಸೈಟಲ್ಲಿ ಉಚಿತ ಅಕ್ಕಿ ಹಣನ ಬಂದಿದೆ ಅಥವಾ ಇಲ್ಲ ಅಂತೂ ಚೆಕ್ ಮಾಡಲಿಕ್ಕೆ ಹೋದರೆ ಆ ಒಂದು ಸ್ಟೇಟಸ್ನ ತೋರಿಸ್ತಾ ಇಲ್ಲ. ಸೊ ಎದಕ್ಕಾಗಿ ಒಂದು ಸ್ಟೇಟಸ್ನ ತೋರಿಸ್ತಾ ಇಲ್ಲ ಅಂತ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿ ಒಂದು ಪ್ರಾಬ್ಲಮ್ನ ಬರ್ತಾ ಇದೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು, ಆಹಾರ ಅಂತ ಸರ್ಚ್ ಮಾಡಿ ನಿಮ್ಮ ಮೊಬೈಲಲ್ಲಿ. ಆಹಾರ ಅಂತ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ. ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ವೀಕ್ಷಕರಲ್ಲಿ ನೋಡ್ಕೊಳ್ಬೋದು. ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಯಿತು. ಸೊ ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ಸ್ ಇದೆ ಮೇಲ್ಗಡೆ. ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಭಾಳಷ್ಟು ಆಪ್ಷನ್ಗಳು ಕಾಣ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಮುಖಪುಟ, ನಮ್ಮ ಬಗ್ಗೆ ನಿಯಮಗಳು, ಅನ್ನಭಾಗ್ಯ ಯೋಜನೆ, ನ್ಯಾಯಾಲಯ ಪ್ರಕರಣ, RTI, ಪತ್ರಿಕಾ ಬಿಡುಗಡೆ, NFSI, ಈ ಸೇವೆಗಳು ಅಂತ ಆಪ್ಷನ್ ಇದೆ. ಸೊ ಈ ಸೇವೆಗಳು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ವೀಕ್ಷಕರೇ ನೋಡ್ಕೊಳ್ಬೋದು, ಈ ಸೇವೆಗಳು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಸೈಡ್ ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ ಬ್ಲಿಂಕ್ ಆಗ್ತಾ ಇದೆ. ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ಸ್ಥಿತಿ ಅಂತ 3ನೇ ಆಪ್ಷನ್ನ ಕಾಣ್ತಾ ಇರುವಂಥದ್ದು. ಈ ಸ್ಥಿತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ DBT ಸ್ಥಿತಿ ಅಂತ ಕಾಣಿಸ್ತಾ ಇರುವಂಥದ್ದು. ಈ ಒಂದು DBT ಸ್ಥಿತಿ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಥರ ಒಂದು ಆಪ್ಷನ್ನ ಬರ್ತಾಯಿತ್ತು. ಇವಾಗ ಅಪ್ಡೇಟ್ ಆಗಿದೆ ಸ್ವಲ್ಪ. ಆಹಾರ ಇಲಾಖೆ ವೆಬ್ಸೈಟ್ ಅಪ್ಡೇಟ್ ಆಗಿರೋದ್ರಿಂದ ಇಲ್ಲೇ ನೋಡ್ಕೊಳ್ಬೋದು, ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಕಲಬುರಗಿ ವಿಭಾಗ ಅಂತ. ಸೊ ಮೊದಲಿಗೆ ಒಂದು ಪೇಜಲ್ಲಿ ತೋರಿಸ್ತಾ ಇತ್ತು. ಅದ್ರಿಗೆ ಆ ಒಂದು ವಿಭಾಗದ ಕೆಳಗಡೆ ಒಂದು ಲಿಂಕ್ ಇರ್ತಿತ್ತು. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದಾಗಿತ್ತು. ಇವಾಗ ಕಲಬುರಗಿ ವಿಭಾಗ, ಮೈಸೂರು ವಿಭಾಗ, ಬೆಂಗಳೂರು ವಿಭಾಗ ಅಂತ ಇಲ್ಲೇ ಒಂದು ತೋರಿಸ್ತಾ ಇರುವಂಥದ್ದು. ಸೊ ನಿಮ್ಮ ಒಂದು ಜಿಲ್ಲೆ ಯಾವ ವಿಭಾಗಕ್ಕೆ ಬರುತ್ತೆ ಆ ಒಂದು ವಿಭಾಗದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಕಲಬುರಗಿ ವಿಭಾಗ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು, ಈ ರೀತಿಯಾಗಿರ್ತಕ್ಕಂಥ ಒಂದು ಹೋಮ್ ಪೇಜ್ ಓಪನ್ ಆಗಿರುವಂಥದ್ದು. ಇಲ್ಲಿ ನೋಡ್ಕೊಳ್ಬೋದು, ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆದ ನಂತರ ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲು ಅರ್ಜಿ ಸ್ಥಿತಿ ಅಂತ ಇದೆ, ಪಡಿತರ ಚೀಟಿ ವಿವರ ಅಂತ ಇದೆ, ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ ಅಂತ ಇದೆ, ನಂತರ ಪಡಿತರ ನಿರಾಕರಣೆ ನೋಂದಣಿ ಅಂತ ಇದೆ. ಇಲ್ಲಿ ಕೆಳಗಡೆ ನೋಡ್ಕೊಳ್ಬೋದು, ನೇರ ನಗದು ವರ್ಗಾವಣೆ ಸ್ಥಿತಿ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ರೇಷನ್ ಕಾರ್ಡ್ ನಂಬರು ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಕ್ಯಾಪ್ಚಾನ ಹಾಕಿ ನಿಮ್ಮ ಒಂದು ಉಚಿತ ಅಕ್ಕಿ ಹಣನ ಬಂದಿದೆ ಅಲ್ವ ಅಂತ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳುವ ವಿಧಾನ ಆಗಿತ್ತು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ. ಸೊ ಈ ರೀತಿಯಾಗಿ ಬರ್ತಾ ಇದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದರೆ ಆ ಒಂದು ಪೇಜ್ನ ಸ್ಟೇಟಸ್ ನೋಡುವ ಪೇಜ್ನ ಓಪನ್ ಆಗ್ತಾಯಿಲ್ಲ. ಸೊ ಇದು ಒಂದು ಏನಾಗಿದೆಪ್ಪ ಅಂತಂದರೆ
ಸೊ ಯಾರೂ ಕೂಡ ಒಂದು ನಿಮಗೆ ತೊಂದರೆ ಬರ್ತಾಯಿಲ್ಲ, ಎಲ್ರಿಗೂ ಕೂಡ ಈ ಒಂದು ತೊಂದರೆನ ಬರ್ತಾ ಇರುವಂಥದ್ದು. ಯಾಕಪ್ಪ ಅಂದ್ರೆ ಈ ಒಂದು ವೆಬ್ಸೈಟ್ನ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇರುವಂಥದ್ರಿಂದ ಈ ಒಂದು ಸಮಸ್ಯೆನ ಪ್ರತಿಯೊಬ್ಬರಿಗೂ ಬರ್ತಾಯಿದೆ. ಈ ಒಂದು ವೆಬ್ಸೈಟ್ ಅಪ್ಡೇಟ್ ಆಗ್ತಾಯಿದೆ, ಇದರಿಂದಾಗಿ ಈ ಒಂದು ಸಮಸ್ಯೆನ ಎಲ್ರಿಗೂ ಬರ್ತಾಯಿದೆ. ಸೊ ಯಾರೂ ಕೂಡ ಒಂದು ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಲ್ರಿಗೂ ಈ ಒಂದು ಪ್ರಾಬ್ಲಮ್ನ ಬರ್ತಾ ಇರುವಂಥದ್ದು, ನಿಮಗೆ ಅಷ್ಟೇ ಬರ್ತಾಯಿಲ್ಲ. ಸೊ ಎರಡನೇದಾಗಿ ನೋಡೋದಾದರೆ ಈ ಒಂದು ಬಿ ಪಿ ಎಲ್ ಇರುವಂಥ ಕಾರ್ಡ್ಗಳು ಎ ಪಿ ಎಲ್ಗೆ ವರ್ಗಾವಣೆ ಆಗಿದೆ. ಸೊ ಆ ಒಂದು ಎ ಪಿ ಎಲ್ ಕಾರ್ಡ್ಗಳನ್ನ ಇವಾಗ ಮತ್ತೆ ಬಿ ಪಿ ಎಲ್ಗೆ ಮಾಡಿ ಕೊಡಬೇಕು ಅಂತ ಒಂದು ರಾಜ್ಯ ಸರ್ಕಾರನೇ ಒಂದು ಮುಖ್ಯಮಂತ್ರಿ ಆದಂಥ CM ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಮಾಹಿತಿನ ಒಂದು ತಿಳಿಸಿರುವಂಥದ್ದು, ಘೋಷಣೆಯನ್ನು ಮಾಡಿರುವಂಥದ್ದು. ಸೊ ಎ ಪಿ ಎಲ್ಗೆ ಆಗಿರುವಂಥ ಒಂದು ಕಾರ್ಡ್ಗಳನ್ನ ಬಿ ಪಿ ಎಲ್ಗೆ ಮಾಡಿ ಕೊಡಬೇಕು. ಯಾರ್ಯಾರ್ದಪ್ಪ ಅಂತಂದರೆ ಈ ಒಂದು ಸರ್ಕಾರಿ ನೌಕರರದು ಮತ್ತು ಆದಾಯ ತೆರಿಗೆ ಕಟ್ಟೋರ ಒಂದು ಹೊರತುಪಡಿಸಿ ಎಲ್ಲರ ಕಾರ್ಡ್ಗಳನ್ನ ಒಂದು ಎ ಪಿ ಎಲ್ಗೆ ಆಗಿರುವಂಥ ಕಾರ್ಡ್ಗಳನ್ನ ಬಿ ಪಿ ಎಲ್ಗೆ ಮಾಡಿಸಿ ಕೊಡಬೇಕು ಅಂತ ಸೊ CM ಸಿದ್ದರಾಮಯ್ಯ ಸರ್ ಅವರೇ ಒಂದು ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಆದಾಯ ತೆರಿಗೆ ಕಟ್ಟುವವರು ಮತ್ತು ಸರ್ಕಾರಿ ನೌಕರಿಯಲ್ಲಿ ಇರುವಂಥವರ ಒಂದು ಕಾರ್ಡ್ಗಳನ್ನ ಹೊರತುಪಡಿಸಿ ಉಳಿದವರ ಕಾರ್ಡ್ಗಳನ್ನ ಈ ಬಿ ಪಿ ಎಲ್ಲಿಂದ ಸೊ ಈ ಒಂದು ಬಿ ಪಿ ಎಲ್ ಒಳಗೆ ಬಿ ಪಿ ಎಲ್ ಮಾನದಂಡ ಒಳಗೆ ಯಾರ್ಯಾರು ಬರ್ತಾರೆ ಸೊ ಅಂಥವರ ಬಿ ಪಿ ಎಲ್ ಕಾರ್ಡ್ಗಳನ್ನ ಮರಳಿ ಒಂದು ಬಿ ಪಿ ಎಲ್ಗೆ ಇರುವಂತೆ ಮಾಡಬೇಕು ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು. ಸೊ ಇವಾಗ ಏನಪ್ಪ ಅಂತಂದರೆ ಈ ಒಂದು ಎ ಪಿ ಎಲ್ಗೆ ಆಗಿರುವಂಥವ್ರು ಸೊ ನಿಮ್ಮ ಒಂದು ಕಾರ್ಡ್ಗಳನ್ನ ತೆಗೆದುಕೊಂಡು ನಿಮ್ಮ ಒಂದು ಹತ್ತಿರದ ಫುಡ್ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಡೀಟೇಲ್ಸ್ಗಳನ್ನ ಕೊಟ್ಟು ಮತ್ತು ಆಹಾರ ಇಲಾಖೆ ಒಂದು ಆಫೀಸ್ ಕಡೆಯಿಂದ ನಿಮಗೆ ಮತ್ತೆ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ನೀವು ಕೂಡ ನಿಮ್ಮ ಹತ್ತಿರದ ಫುಡ್ ಆಫೀಸ್ಗೆ ಹೋಗಿ ಎ ಪಿ ಎಲ್ ಕಾರ್ಡ್ ಆಗಿರುವವರು ಮಾತ್ರ ಈ ಒಂದು ಫುಡ್ ಆಫೀಸ್ಗೆ ಹೋಗಿ ಅಲ್ಲಿ ಮತ್ತೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡೆಯೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಆಗಿವೆ ಸೊ ಅಂಥವ್ರು ಹೋಗಿ ಮತ್ತೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಸೊ ಬಿ ಪಿ ಎಲ್ ಕಾರ್ಡ್ಗಳ ಸೌಲಭ್ಯಗಳನ್ನ ಪಡಿಬೋದು ಅಂತ ಹೇಳುತ್ತಾ ಸೊ ಇದು ಒಂದು ಎರಡನೇ ಆಪ್ಷನ್ ಆಗಿತ್ತು. ಸೊ ಮೂರನೇದಾಗಿ ನೋಡೋದಾದರೆ ಇವಾಗ ಏನಪ್ಪ ಅಂತಂದರೆ ಈ ಒಂದು ರೇಷನ್ ತರುವಲ್ಲಿ ಸೊ ಮೊದಲೆಲ್ಲ ಒ ಟಿ ಪಿ ಅಥವಾ ಥಮ್ ಮತ್ತು ಒ ಟಿ ಪಿ ಎರಡು ಮುಖಾಂತರವಾಗಿ ನೀವು ರೇಷನ್ನ ತರ್ಬೋದಾಗಿತ್ತು. ಇವಾಗ ಏನು ಮಾಡಿದಾರೆಪ್ಪ ಅಂತಂದರೆ ಒ ಟಿ ಪಿನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ರೇಷನ್ ಕಾರ್ಡಲ್ಲಿ ಭಾಳಷ್ಟು ಒಂದು ಬೇರೆ ಕಡೆ ಇರ್ತಾರೆ ಅವರು ರೇಷನ್ ಕಾರ್ಡ್ ಹೋಲ್ಡರ್ಸು, ಜೊತೆಗೆ ಬೇರೆ ಒಂದು ಬೇರೆ ಜಿಲ್ಲೆಗಳಲ್ಲಿರ್ತಾರೆ ಅಥವಾ ಒ ಟಿ ಪಿ ಮುಖಾಂತರನೇ ಒ ಟಿ ಪಿ ಕೊಟ್ಟು ಅವರ ಒಂದು ರೇಷನ್ ಕಾರ್ಡ್ಗಳನ್ನ ಬೇರೆಯವರು ತೆಗೆದುಕೊಳ್ತಾ ಇರ್ತಾರೆ. ಸೊ ಇದರಿಂದಾಗಿ ಅವರ ರೇಷನ್ ಕಾರ್ಡ್ನ ಅವರೇ ತೆಗೆದುಕೊಳ್ಬೇಕಂತ ರಾಜ್ಯ ಸರ್ಕಾರ ಈ ಒಂದು ಒ ಟಿ ಪಿನ ಕ್ಯಾನ್ಸಲ್ ಮಾಡಿದೆ. ಸೊ ರೇಷನ್ ಕಾರ್ಡಲ್ಲಿರುವಂಥವ್ರು ಯಾರಾದರೂ ಒಬ್ಬರು ಬಂದು ಆ ಒಂದು ಥಮ್ನ ಕೊಟ್ಟು ರೇಷನ್ನ ತೆಗೆದುಕೊಂಡು ಹೋಗ್ಬೇಕಂತ ಈ ಒಂದು ಉದ್ದೇಶದಿಂದ ಈ ಒಂದು ಮಾಹಿತಿನ ಈ ಒಂದು ಆಪ್ಷನ್ನ ತೆಗೆದುಬಿಟ್ಟಿದ್ದಾರೆ. ಜೊತೆಗೆ ಒ ಟಿ ಪಿ ಇಲ್ಲದೆ ಕೆಲವೊಬ್ಬರು ರೇಷನ್ ಕಾರ್ಡಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ದಾರೆ. ಸೊ ಅಂಥವರ ಒಂದು ಥಮ್ಗಳನ್ನ ಬರ್ತಾಯಿಲ್ಲ. ಸೊ ಇದರಿಂದಾಗಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ನ ಮಾಡಿ ಕೊಡಬೇಕು. ಇನ್ನೂ ಕೂಡ ಯಾವುದೇ ರೀತಿಯಾಗಿ ಸೊಲ್ಯೂಷನ್ನ ಮಾಡಿಲ್ಲ. ಸೊ ಅವರ ಥಮ್ಗಳನ್ನೂ ಬರ್ತಾಯಿಲ್ಲ. ಸೊ ಅವ್ರು ಯಾವ ರೀತಿಯ ಥಮ್ ಬರದೇ ಇದ್ದರು ಒ ಟಿ ಪಿ ಮುಖಾಂತರ ಮಾಡ್ಕೊಳ್ತಾ ಇದ್ದರು. ಸೊ ಒ ಟಿ ಪಿ ಇವಾಗ ಕ್ಯಾನ್ಸಲ್ ಮಾಡಿದೆ. ಸೊ ಇದರಿಂದಾಗಿ ಭಾಳಷ್ಟು ಒಂದು ಜನರಿಗೆ ಒಂದು ತೊಂದರೆಯೂ ಕೂಡ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಒ ಟಿ ಪಿ ಆಪ್ಷನ್ನ ಸಂಪೂರ್ಣವಾಗಿ ತೆಗೆದಿದ್ದಾರೆ. ಜೊತೆಗೆ ಈ ಒಂದು ರೇಷನ್ನಲ್ಲಿ ಕಂಟಿನ್ಯೂ ಆಗಿ 3 ತಿಂಗಳ ಒಂದು ರೇಷನ್ನ ತೆಗೆದುಕೊಂಡಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ. ಸೊ ರದ್ದು ಮಾಡ್ತಾ ಇದ್ದಾರೆ. ಜೊತೆಗೆ ಕಂಪಲ್ಸರಿಯಾಗಿ ಪ್ರತಿ ತಿಂಗಳು ಈ ಒಂದು ರೇಷನ್ನ ತೆಗೆದುಕೊಳ್ಬೇಕು. 3 ತಿಂಗಳವರೆಗೆ ಸತತವಾಗಿ 3 ತಿಂಗಳವರೆಗೆ ನೀವು ರೇಷನ್ನ ತೆಗೆದುಕೊಂಡಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದಾಗುವ ಚಾನ್ಸಸ್ ಭಾಳಷ್ಟು ಇದೆ. ಸೊ ಅದಕ್ಕಾಗಿ ಯಾರು ಒಂದು ರೇಷನ್ನ ತೆಗೆದುಕೊಂಡಿಲ್ವೋ ಸತತವಾಗಿ 3 ತಿಂಗಳವರೆಗೆ ನೀವು ರೇಷನ್ ತಗೊಂಡಿಲ್ಲ ಅಂದರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಪ್ರತಿ ತಿಂಗಳು ಈ ಒಂದು ಥಮ್ ನೀಡೋದರ ಮುಖಾಂತರವಾಗಿ ನಿಮ್ಮ ಒಂದು ರೇಷನ್ನ ತೆಗೆದುಕೊಳ್ಬೇಕು. ಜೊತೆಗೆ ಈ ಒಂದು 3 ಪ್ರಾಬ್ಲಮ್ಸ್ಗಳ ಬಗ್ಗೆ ನಿಮಗೆ ಡೌಟ್ಗಳಿದ್ದು ಆ ಒಂದು ಡೌಟ್ಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಇದಕ್ಕೆ ಈ 3 ಡೌಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಕೂಡ ನಿಮಗೆ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ ಒಂದು ಡೌಟ್ಗಳಿಗೂ ಕೂಡ ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.